ಇದ್ರ ಬಗ್ಗೆ ಏನಾದರೂ ಮಾತಾಡಿದ್ರೆ ಇಲ್ಲಿವರೆಗೆ ಡಿ ಕೆ ಶಿವಕುಮಾರ್ ಇದು ತಪ್ಪಲ್ವಾ? ಯಾಕಂದರೆ ಸ್ವತಃ ನಮ್ಮ ಲಿಂಗೈಕ್ಯ ಶಾಮನೂರು ಶಿವಶಂಕರಪ್ಪನವರು ಮುಸ್ಲಿಮರಿಗೆ ಕೊಡ್ತೀನಪ್ಪ ನಾನು ಮುಂದಿನ ಒಂದು ಚುನಾವಣೆ ಅಂತ ಹೇಳಿದರು. ಅದನ್ನು ಸ್ವತಃ ಅವ್ರು ಪಾಲಿಸಬೇಕಾಗಿತ್ತು ನಮ್ಮ ಮಲ್ಲಿಕಾರ್ಜುನ ಅವರು. ಅದು ಗೊತ್ತಿತ್ತು ಡಿ ಕೆ ಶಿ ಅವ್ರಿಗೆ. ಅದನ್ನು ಮಾಡಲಾರ್ದ ಮುಸ್ಲಿಮರಿಗೆ ಟಿಕೆಟ್ ತಪ್ಪಿಸಿ ಕೊಟ್ಟಿದ್ದು ತಪ್ಪಲ್ವಾ? ಇದು ಅವ್ರು ತಪ್ಪು ಮಾಡಿದರೆ ತಪ್ಪಲ್ಲ, ನಾವು ಮಾಡಿದ್ರೆ ತಪ್ಪ ಅಂತ ಇವತ್ತು ಮುಸ್ಲಿಮರು ಕೇಳ್ತಾ ಇದ್ದಾರೆ. ಯಾಕೆಂತಂದ್ರೆ ಇವೆಲ್ಲ ಡೆವಲಪ್ಮೆಂಟ್ಗಳು ಇವತ್ತು ಏನಾಗಿದೆಪ್ಪ ಅಂದರೆ ವಿಶೇಷ ಇವತ್ತು ಅನ್ಬೋದು ಡಿ ಕೆ ಶಿವಕುಮಾರ್ ಅಂತ ನಮ್ದು ಯಾವ ಬನ ಇಲ್ಲ, ನನ್ನೆಲ್ಲ 139 ನಾವು ಒಂದೇ ಬನ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ರೀತಿ ಇಲ್ಲಿ ಕಂಡು ಬರ್ತಾ ಇಲ್ಲ. ಇದನ್ನು ಸಹಜದ ಎದುರಾಳಿಗಳು ಬುದ್ಧಿವಂತರಿದ್ದಾರೆ, ದೊಡ್ಡ ಇಶ್ಯೂ ಮಾಡ್ತಾ ಇದ್ದಾರೆ. ಇವು ತಿಕ್ಕಾಟಪ್ಪ ಅಂತ ಹೇಳ್ತಾರೆ, ಬನ ರಾಜಕೀಯ ಅಂತ ಹೇಳ್ತಾರೆ. ಮತ್ತು ಸಹಜದ ಅನ್ನಿಸ್ತದೆ ಯಾರಿಗೆ ಆದರೂ ಹೌದು ಸಿದ್ದರಾಮಯ್ಯ ಬೇರೆಪ್ಪ ಇದು ಬೇರೆ ಅಂತೇಳಿ. ಇಂಥ ಸಂದರ್ಭದಲ್ಲಿ ಕೆ ಎನ್ ರಾಜೇಂದ್ರವರು ಸ್ವತಃ ಹೇಳ್ತಾರೆ, ಯಾಕೋ ಏನೋ ಸಿದ್ದರಾಮಯ್ಯನವರು ಹಿಂಜರಿತಾ ಇದ್ದಾರೆ ಅನ್ನುವಂಥ ಮಾತಾಡ್ತಾರೆ. ಯಾಕೋ ಹೇಳ್ಬೇಕಾಗಿತ್ತು, ಇಷ್ಟೋ ಬಾಯಿ ಹಾಕಬೇಕಾಗಿತ್ತು, ಹಾಕಿಲ್ಲ ಅಂತ ಹೇಳ್ತಾರೆ. ಮತ್ತು ಯಾವ ರಾಹುಲ್ ಗಾಂಧಿ ಕೇಳಿದಂಥ ಸದ್ಗುರುವಿನ ಕಾರ್ಯಕ್ರಮ ಹೋಗಿ ಭಾಗವಹಿಸ್ತಾರೆ ಅಂತೇಳಿ ಇಂಡೈರೆಕ್ಟಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲಿ ಹೋಗಿ ಬರ್ತಾರೆ. ಯಾವ AICC ಅಧ್ಯಕ್ಷ ಖರ್ಗೆ ಅವರು ಗಂಗಾ ನದಿಯಲ್ಲಿ ಹೋದ್ರೆ ಬಡತನ ಹೋಗ್ತದನ ಅಂತ ಕೇಳಿದಲ್ಲೇ ಹೋಗಿ ಇವರು ಸ್ನಾನ ಮಾಡಿ ಅಲ್ಲಿ ಯೋಗಿ ಆಯ್ತು ಅದನ್ನು ಹೊಗಳ್ತಾರೆ. ಇವು ಪಕ್ಷ ವಿರೋಧಿ ಅಲ್ವೇನು ಅಂತ ಪ್ರಶ್ನೆ ಮಾಡ್ತಾರೆ. ಇವು ಪಕ್ಷ ವಿರೋಧಿ ಹೌದು ಅಲ್ವೋ ಗೊತ್ತಿಲ್ಲ, ಆ ಚರ್ಚೆ ಮಾಡೋಕ್ಕಿಂತ ಮುಖ್ಯವಾಗಿ ಇವು ಇಲ್ಲೇ ಒಳಗಡೆ ಭಿನ್ನಾಭಿಪ್ರಾಯ ಭಿನ್ನಮತಗಳು ಸ್ಟಾರ್ಟ್ ಆಗಿದ್ದಾವೆ. ಅದಕ್ಕಿಂತಲೂ ಡಿ ಕೆ ಶಿವಕುಮಾರ್ ಈಗ ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ಈ ಮಾತನ್ನು ಮತ್ತು ನೆನಪು ಮಾಡಬೇಕಾಗ್ತದಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೇನು ಗಡಿಬಿಡಿತ್ತು ಶಿಕ್ಷೆ ಕೊಡುವಂಥದ್ದು ಅಂತ. ನಜೀರ್ ಅಹ್ಮದ್ ಅವರಿಗಾಗಿರ್ಬೋದು, ಮುಂದೆ ಜಬ್ಬಾರ್ ಅವರಿಗಾಗಿರ್ಬೋದು, ಪಕ್ಷದಿಂದ ವಜಾ ಮಾಡಿದ್ದಾಗಲಿ, ರಾಜೀನಾಮೆ ತೊಗೊಂಡಿದ್ದಾಗಲಿ, ಈಗ ಜಹೀರ್ ಅಹ್ಮದ್